ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಗುರು ಸರ್, ಗಣಿತ ಗುರು ಯೂಟ್ಯೂಬ್ ಚಾನಲ್ನಿಂದ ಇವತ್ತಿನ ದಿವಸ ವಿದ್ಯಾರ್ಥಿಗಳೇ ನಾನು ವೃತ್ತಗಳು ಅಂತಕ್ಕಂಥ ಪಾಠದ ಮೇಲೆ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಈ ವಿಡಿಯೋವನ್ನು ನೋಡೋಕ್ಕಿಂತ ಮುಂಚೆ ನೀವೇನು ಮಾಡ್ಬೇಕಂದ್ರೆ ನೋಟ್ಬುಕ್ ಮತ್ತು ಪೆನ್ನನ್ನು ತೊಗೊಂಡು ನೀಟಾಗಿ ನೋಟ್ಸ್ ಮಾಡ್ಕೊತ ಹೋಗ್ರಿ ಮತ್ತು ವಿಡಿಯೋವನ್ನು ಸ್ಕಿಪ್ ಮಾಡಲಾರ್ದೆ ನೋಡ್ರಿ. ವಿದ್ಯಾರ್ಥಿಗಳೇ, ಪ್ರಶ್ನೆಗಳನ್ನು ನೋಡೋಕ್ಕಿಂತ ಮುಂಚೆ ಒಂದೆರಡು ಕಾನ್ಸೆಪ್ಟ್ಗಳನ್ನು ನೋಡೋಣ. ಇಲ್ಲಿ ನೋಡ್ರಿ, ಫಸ್ಟಿಗೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಯಾವ್ಯಾವ ಗುಣಲಕ್ಷಣಗಳನ್ನು ಹೊಂದಿರ್ತಾವೆ ಅನ್ನೋದು ಮೊದಲು ನೋಡ್ರಿ. ಮೊದಲು ಇವೆಲ್ಲ ತಿಳಿದ್ರೆ ನಾ ಮುಂದೆ ಏನು ಲೆಕ್ಕ ಹೇಳ್ತೀನಲ್ಲ ನಿಮ್ಗೆ ಅವೆಲ್ಲ ನಿಮ್ಗೆ ಸುಲಭವಾಗಿ ಅರ್ಥ ಆಗ್ತದೆ. ಇಲ್ಲಿ ಫಸ್ಟ್ ನೋಡ್ರಿ, ಪಿ ಎ ಈಸ್ ಈಕ್ವಲ್ ಟು ಪಿ ಬಿ ಅಂತ ಹೇಳ್ತಾರೆ. ಅಂದ್ರೆ ನಿಮಗೆ ಪ್ರಮೇಯದ ಪ್ರಕಾರ ಗೊತ್ತೇ ಆದ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಏನಾರ ಸ್ಪರ್ಶಕ ಎಳೆದ್ವಿ ಅಂದ್ರೆ ಅವೆರಡು ಏನಾಗಿರ್ತವೆ, ಸಮ ಆಗಿರ್ತವೆ. ಅಂದ್ರೆ ಪಿ ಎ ಸ್ಪರ್ಶಕ ಎದಕ್ಕೆ ಸಮ ಆಗಿರ್ತದೆ, ಪಿ ಬಿಗೆ ಸಮ ಆಗಿರ್ತದೆ. ಎರಡನೇದು ನೋಡ್ರಿ, ಓ ಎ ಈಸ್ ಈಕ್ವಲ್ ಟು ಓ ಬಿ. ಅಂದ್ರೆ ವೃತ್ತದ ತ್ರಿಜ್ಯಗಳು ಯಾವಾಗಲೂ ಏನಾಗಿರ್ತವೆ, ಸಮ ಆಗಿರ್ತವೆ. ನೆಕ್ಸ್ಟ್ ನೋಡ್ರಿ, ಕೋನ ಓ ಬಿ ಪಿ ಈಸ್ ಈಕ್ವಲ್ ಟು ಕೋನ ಓ ಎ ಪಿ ಈಸ್ ಈಕ್ವಲ್ ಟು 90 ಡಿಗ್ರಿ. ನೋಡ್ರಿ, ಕೋನ ಓ ಬಿ ಪಿ ಎದಕ್ಕೆ ಸಮ ಇರ್ತದೆ, ಕೋನ ಓ ಎ ಪಿ. ಮತ್ತೇನಿರ್ತವೆ, ಎರಡು ಕೋನಗಳು ಎಂಥ ಡಿಗ್ರಿ ಇರ್ತವೆ, 90 ಡಿಗ್ರಿ ಇರ್ತವೆ. ಅದು ನಿಮಗೆ ಪ್ರಮೇಯದ ಪ್ರಕಾರ ಗೊತ್ತದ. ನೆಕ್ಸ್ಟ್ ನೋಡ್ರಿ, ಎ ಪಿ ಓ ಈಸ್ ಈಕ್ವಲ್ ಟು ಬಿ ಪಿ ಓ. ಎಲ್ಲದ ನೋಡ್ರಿ, ಎ ಪಿ ಓ ಈ ಕೋನ, ನೆಕ್ಸ್ಟ್ ಬಿ ಪಿ ಓ ಈ ಕೋನಕ್ಕೆ ಸಮ ಇರ್ತದೆ ಅಂತ ಹೇಳ್ಯಾರ. ನೆಕ್ಸ್ಟ್ ನೋಡ್ರಿ, ಬಿ ಒ ಪಿ ಈಸ್ ಈಕ್ವಲ್ ಟು ಎ ಒ ಪಿ. ಬಿ ಒ ಪಿ ಈ ಕೋನ, ನೆಕ್ಸ್ಟ್ ಎ ಒ ಪಿ ಈ ಕೋನ ಏನಿರ್ತಾವ, ಸಮ ಇರ್ತಾವ. ನೆಕ್ಸ್ಟ್ ನೋಡ್ರಿ, ತ್ರಿಭುಜ ಒ ಎ ಪಿ ಮತ್ತು ಒ ಬಿ ಪಿ ಎಂಥ ತ್ರಿಭುಜಗಳಾಗಿರ್ತಾವ ಅಂದ್ರೆ ಲಂಬ ಕೋನ ತ್ರಿಭುಜಗಳಾಗಿರ್ತಾವ. ಇವೆರಡು ತ್ರಿಭುಜಗಳು ಎಂಥ ತ್ರಿಭುಜಗಳು, ಲಂಬ ಕೋನ ತ್ರಿಭುಜಗಳು. ಮತ್ತು ಅವೆರಡು ತ್ರಿಭುಜಗಳು ಸರ್ವಸಮ ತ್ರಿಭುಜಗಳಾಗಿರ್ತಾವಂತ ಹೇಳಕತ್ತಾರ. ಇನ್ನೊಂದ್ಸಲ ಹೇಳ್ತೀವಿ ನೋಡ್ರಿ, ಕೋನ ಏಕ ಕೋನ ಬಿ ಏನಾಗಿರ್ತದ, ಸಮ ಆಗಿರ್ತದ. ಈ ಕೋನಕ್ಕೆ ಈ ಕೋನ ಏನಾಗಿರ್ತದ, ಸಮ ಆಗಿರ್ತದ. ಇವೆರಡು ಇಲ್ಲಿ ಕೋನಕ್ಕೆ ಈ ಕೋನ ಏನಾಗಿರ್ತದ, ಸಮ ಆಗಿರ್ತವ. ಇವೆರಡು ತ್ರಿಜ್ಯಗಳು ಏನಾಗಿರ್ತವ, ಸಮ ಆಗಿರ್ತವ. ನೆಕ್ಸ್ಟ್ ಇವೆರಡು ಸ್ಪರ್ಶಕಗಳು ಏನಾಗಿರ್ತವ, ಸಮ ಆಗಿರ್ತವ. ಇಷ್ಟೆಲ್ಲ ಅಂಶಗಳು ನಿಮ್ಗೆ ಲೆಕ್ಕಗಳು ಬಿಡಿಸೋದಕ್ಕಿಂತ ಮುಂಚೆ ಏನಾಗಿರ್ಬೇಕು, ಗೊತ್ತಿರಬೇಕು. ಇಲ್ಲಿ ಎರಡನೇ ಕಾನ್ಸೆಪ್ಟ್ ನೋಡ್ರಿ ವಿದ್ಯಾರ್ಥಿಗಳೇ, ಏಕಕೇಂದ್ರೀಯ ವೃತ್ತಗಳನ್ನು ಕೊಟ್ಟು, ಏಕಕೇಂದ್ರೀಯ ವೃತ್ತಗಳಂದ್ರೇನು, ಒಂದೇ ಕೇಂದ್ರ ಇರ್ತವ, ಆದ್ರೆ ಬೇರೆ ಬೇರೆ ವೃತ್ತಗಳು ಇರ್ತಾವ. ಇಲ್ಲಿ ನೋಡ್ರಿ, ಸಣ್ಣ ವೃತ್ತದ ತ್ರಿಜ್ಯ ಒ ಪಿ, ದೊಡ್ಡ ವೃತ್ತದ ತ್ರಿಜ್ಯ ಒ ಬಿ ಮತ್ತು ಒ ಎ. ಹಿಂಗೆ ನಿಮಗೆ ಕ್ವಶನ್ ಕೊಟ್ಟು ಇವು ಸಣ್ಣ ವೃತ್ತ ಮತ್ತು ದೊಡ್ಡ ವೃತ್ತದ ತ್ರಿಜ್ಯಗಳನ್ನು ಕೊಟ್ಟು, ನೆಕ್ಸ್ಟ್ ದೊಡ್ಡ ವೃತ್ತದ ಜಾದ ಅಳತೆ ಅಂದ್ರೆ ಎ ಬಿ ಅಳತೆಯನ್ನು ಕೇಳಿದ್ರಂದ್ರೆ ನೀವು ಯಾವ ಫಾರ್ಮುಲಾ ಹಚ್ಬೇಕಂದ್ರೆ 2√a² ಮೈನಸ್ b². ಇಲ್ಲಿ ಎ ಅಂದ್ರೆ ಏನು, ದೊಡ್ಡ ವೃತ್ತದ ತ್ರಿಜ್ಯ. ನೆಕ್ಸ್ಟ್ ಸ್ಮಾಲ್ ಬಿ ಅಂದ್ರೇನು, ಸಣ್ಣ ವೃತ್ತದ ತ್ರಿಜ್ಯ. ಈ ಫಾರ್ಮುಲಾ ಹಾಕಿ ಬಿಡಿಸಿದ್ರೆ ಅಂದ್ರೆ ನಿಮಗ ದೊಡ್ಡ ವೃತ್ತದ ಜಾದ ಅಳತೆ, ಇಲ್ಲಿ ಯಾವ್ದಾದ ದೊಡ್ಡ ವೃತ್ತದ ಜ, ಎ ಬಿ ಅಳತೆ ನಿಮಗ ಗೊತ್ತಾಗ್ತದ. ಇದನ್ನ ಪೈಥಾಗೋರಸ್ ಪ್ರಮೇಯವನ್ನು ಉಪಯೋಗ ಮಾಡ್ಕೊಂಡು ನೀವು ಬಿಡಿಸ್ಬೋದು. ಇಲ್ಲಿ ಮೂರನೇ ಕಾನ್ಸೆಪ್ಟ್ ನೋಡ್ರಿ ವಿದ್ಯಾರ್ಥಿಗಳೇ, ಒಂದು ವೃತ್ತವನ್ನು ಕೊಟ್ಟು ಅದಕ್ಕೆ ಇಲ್ಲಿ ಎರಡು ಸ್ಪರ್ಶಕ ಮತ್ತು ಇಲ್ಲೊಂದು ಮೂರನೇ ಸ್ಪರ್ಶಕ ಬಂದು ಇಲ್ಲೊಂದು ತ್ರಿಭುಜ ಆಗ್ಯದ. ಆ ಕಂಡೀಷನ್ದಾಗ ಏನಾಗ್ತದ ನೋಡ್ರಿ, ನಿಮಗೆ ಪ್ರಮೇಯದ ಪ್ರಕಾರ ಗೊತ್ತದ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಏನಾಗಿರ್ತವ, ಸಮ ಆಗಿರ್ತಾವ ಅಂತ ಗೊತ್ತದ. ಅಂದ್ರೆ ಪಿ ಎ ಈಸ್ ಈಕ್ವಲ್ ಟು ಪಿ ಬಿ ಆಗಿರ್ತದೆ ನೋಡ್ರಿ. ಅಂದ್ರೆ ಪಿ ಎ ಅಂದ್ರೂ ಒಂದೇ, ಎ ಪಿ ಅಂದ್ರೂ ಒಂದೇ. ಎ ಪಿ ಈಸ್ ಈಕ್ವಲ್ ಟು ಬಿ ಪಿ ಆಗಿರ್ತದೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಬರ್ರಿ, ಈ ಕ್ಯೂ ಬಾಹ್ಯ ಬಿಂದುವಿನಿಂದ
ಇಲ್ಲಿ ಸಿಗೆ ಇಲ್ಲೊಂದು ಹೇಳೋದು ಸ್ಪರ್ಶಕ, ಇನ್ನೊಂದು ಎ ಕ್ಯೂಗೆ ಹೇಳತ್ತದ. ಅಂದ್ರೆ ಇವೆರಡು ಸಮ ಆಗ್ತದ, ಅದೇ ಬರ್ದಾರ ನೋಡ್ರಿ. ಎ ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ಸಿ, ಎ ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ಸಿ. ನೆಕ್ಸ್ಟ್ ಇಲ್ಲಿ ಬರ್ರಿ, ಇಲ್ಲಿ ಆರ್ ಬಾಹ್ಯ ಬಿಂದುವಿನಿಂದ ಇಲ್ಲಿ ಸಿಗೆ ಒಂದು ಹೇಳ್ತದ, ಇನ್ನೊಂದು ಬಿಗೆ ಒಂದು ಹೇಳ್ತದ. ಅದಕ್ಕೆ ಸಿ ಆರ್ ಇಸ್ ಈಕ್ವಲ್ ಟು ಬಿ ಆರ್ ಆಗ್ತದ. ನೆಕ್ಸ್ಟ್ ನೋಡ್ರಿ, ಇನ್ನೊಂದು ನಿಮ್ಮ ಕ್ವಶನ್ದಾಗ ಏನು ಕೇಳ್ತಾರಂದ್ರೆ ತ್ರಿಭುಜ, ಇಲ್ಲಿ ತ್ರಿಭುಜ ಅದ ನೋಡ್ರಿ, ಯಾವುದದ? ಪಿ ಕ್ಯೂ ಆರ್. ಈ ತ್ರಿಭುಜದ ಸುತ್ತಳತೆ ಇಸ್ ಈಕ್ವಲ್ ಟು, ಸುತ್ತಳತೆ ಅಂದ್ರೇನು? ಈ ಕೊನೆಯ ಅಂಚಿನ ಭಾಗವನ್ನ ಏನಂತ ಕರೀತಾರೆ? ಇದಕ್ಕೆ ಸುತ್ತಳತೆ ಅಂತ ಕರೀತಾರ. ಇದು ಎದಕ್ಕೆ ಸಮ ಇರ್ತದ ಅಂದ್ರೆ 2AP ಇಸ್ ಈಕ್ವಲ್ ಟು 2PB. ಅಂದ್ರೆ ಈ ಸ್ಪರ್ಶಕ ಅದಲ್ಲ, ಈ ಸ್ಪರ್ಶಕದ ಎರಡರಷ್ಟು ಇರ್ತದ ಅಂತ ಹೇಳ್ತಾರ. ಅಂದ್ರೆ PA ಎರಡರಷ್ಟರ ಇರ್ತದಿಲ್ಲ, PBಯ ಎರಡರಷ್ಟು ಇರ್ತದ ಅಂತ ಸಾಧಿಸ್ರಿ ಅಂತ ಕೇಳ್ತಾರ. ಅದನ್ನು ನಾನು ಮುಂದೆ ಹೇಳ್ತೇನೆ ನಿಮ್ಗೆ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಒಂದು ಪ್ರಶ್ನೆಯನ್ನು ತಗೊಂಡು ಬಂದಿದ್ದೇನೆ. ಇದು ಪ್ರಶ್ನೆ ಏನು ಹೇಳ್ತದಂದ್ರೆ, ಚಿತ್ರದಲ್ಲಿ CP ಮತ್ತು CQಗಳು, CP ಮತ್ತು CQಗಳು O ಕೇಂದ್ರವುಳ್ಳ ವೃತ್ತಕ್ಕೆ ಏನದವ? ಸ್ಪರ್ಶಕ ಅದ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡ್ರಿ, ARBಯು ಆರ್ ಬಿಂದುವಿನಲ್ಲಿ ಮತ್ತೊಂದು ಸ್ಪರ್ಶಕವಾಗಿದೆ. ARBಯು ಈ ಆರ್ ಬಿಂದುವಿನಾಗ ಇನ್ನೊಂದು ಸ್ಪರ್ಶಕ ಅದ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡ್ರಿ, CAB ತ್ರಿಭುಜದ ಸುತ್ತಳತೆ ಅಂದ್ರೆ ಏನು ಪ್ರೂವ್ ಮಾಡೋದ ಅಂತ ಹೇಳ್ತಾರಂದ್ರೆ, CAB ತ್ರಿಭುಜದ ಸುತ್ತಳತೆಯು CP ಸ್ಪರ್ಶಕದ ಉದ್ದದ ಎರಡರಷ್ಟಿದೆ ಅಂತ ತೋರಿಸ್ರ ಅಂತ ಹೇಳ್ಯಾರ. ಅಂದ್ರೆ ಏನು ಪ್ರೂವ್ ಮಾಡ್ಬೇಕಂದ್ರ ತ್ರಿಭುಜ ಯಾವ್ದು ಹೇಳ್ಯಾರಲ್ಲಿ? CAB ಯ ಸುತ್ತಳತೆ ಎದಕ್ಕೆ ಸಮ ಅಂತ ಹೇಳ್ಯಾರಂದ್ರೆ CPಯ ಎರಡರಷ್ಟಕ್ಕೆ. ಅಂದ್ರೆ ರಷ್ಟು ಅಂದ್ರೆ ಏನಿರ್ತದ? ಗುಣಾಕಾರ ಇರ್ತದೆ. ಇದಕ್ಕೆ ಸಮ ಅಂತ ತೋರ್ಸಂತ ಹೇಳ್ತಾರೆ. ಇದು ಪ್ರೂವ್ ಮಾಡೋಕ್ಕಿಂತ ಮುಂಚೆ ನೀವು ಏನು ಮಾಡ್ಬೇಕಂದ್ರೆ ಬಾಹ್ಯ ಬಿಂದುವಿನ ಪ್ರಮೇಯದ ಬಗ್ಗೆ ನಿಮಗೆ ಗೊತ್ತಿರಬೇಕು. ಬಾಹ್ಯ ಬಿಂದು ಪ್ರಮೇಯದ ಪ್ರಕಾರ ಏನಂತ ಬರೀಬಹುದು ನಾವು? CP ಇಸ್ ಈಕ್ವಲ್ ಟು, ಇಲ್ಲಿ ನೋಡ್ರಿ, CP ಸ್ಪರ್ಶಕ ಎದಕ್ಕೆ ಸಮ ಇರ್ತದೆ? ಇಲ್ಲಿ CQ ಸಮ ಇರ್ತದ. ನೆಕ್ಸ್ಟ್ ನೋಡ್ರಿ, ಇಲ್ಲಿ A ಬಾಹ್ಯ ಬಿಂದು ಅದ, AP ಎದಕ್ಕೆ ಸಮ ಇರ್ತದ? AP ಇಸ್ ಈಕ್ವಲ್ ಟು AR ಸಮ ಇರ್ತದ. ನೆಕ್ಸ್ಟ್ ನೋಡ್ರಿ, ಇಲ್ಲಿ B ಬಾಹ್ಯ ಬಿಂದು ಅದ, ಈ B ಎದಕ್ಕೆ ಸಮ ಇರ್ತದ? BR ಇಸ್ ಈಕ್ವಲ್ ಟು BQ ಸಮ ಇರ್ತದ. ಈ ಎಲ್ಲ ಕಾನ್ಸೆಪ್ಟ್ಗಳನ್ನ ಇದ್ರನಾಗ ಅಪ್ಲೈ ಮಾಡ್ತೇನೆ. ಇಲ್ಲಿ ನೋಡ್ರಿ, ತ್ರಿಭುಜ CAB ಯ ಸುತ್ತಳತೆ ಹೆಂಗ್ ಬರೀಬಹುದು? CAB ಯ ಸುತ್ತಳತೆ ಹೆಂಗ್ ಬರೀಬಹುದು ಅಂದ್ರೆ CA ಪ್ಲಸ್ AB ಪ್ಲಸ್ BC ಅಂತ ಬರೀಬಹುದ. ಸುತ್ತಳತೆ ಅಂದ್ರೇನು? ಈ ಅಂಚಿನ ಭಾಗ, ತ್ರಿಭುಜದ ಅಂಚಿನ ಒಟ್ಟು ಭಾಗಕ್ಕೆ ಏನಂತ ಕರೀತಾರ? ಸುತ್ತಳತೆ ಅಂತ ಕರೀತಾರ. ಇಲ್ಲಿ ನೋಡ್ರಿ, ನಾವು ಏನು ಪ್ರೂವ್ ಮಾಡ್ಬೇಕಾಗ್ಯದ? ಇಲ್ಲಿ 2CP ಅಂತ ಪ್ರೂವ್ ಮಾಡ್ಬೇಕಾಗ್ಯದ. CP ಬರೋವಷ್ಟೇ ಇಲ್ಲಿ ಇಡಬೇಕು, ಉಳ್ಕಿದ್ದೆಲ್ಲ ಏನು ಮಾಡ್ಬೇಕು? ಚೇಂಜ್ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ, CA ಅಂದ್ರೆ ಏನು ಬರಿಬೋದು ನಾವು? CA ಅಂದ್ರೆ ಏನು ಬರಿಬೋದು? CP ಮೈನಸ್ AP ಅಂತ ಬರಿಬೋದ. ಇಲ್ಲಿ ನೋಡ್ರಿ, CA ಅಂದ್ರ CP ಒಳಗ ಈ AP ಭಾಗವನ್ನು ತೆಗೆದ್ರೆ ಏನು ಬರ್ತದ? CA ಬರ್ತದ. ನೆಕ್ಸ್ಟ್ ನೋಡ್ರಿ, ಪ್ಲಸ್ ಸಿ ಪ್ಲಸ್ ಬರಿತೀನಿ. AB ಅಂದ್ರೆ ಏನು ಬರಿಬೋದು? AR ಪ್ಲಸ್ RB ಅಂತ ಬರಿಬೋದ. AB ಅಂದ್ರೆ AR ಪ್ಲಸ್ RB ಅಂತ ಬರಿಬೋದು. ನೆಕ್ಸ್ಟ್ ಪ್ಲಸ್ ಸಿ ಪ್ಲಸ್ BC ಅಂದ್ರೆ ಏನು ನೋಡ್ರಿ? BC ಅಂದ್ರೆ ಏನು ಮಾಡ್ಬೇಕು ನಾವು? CQ ಒಳಗೆ QB ಅನ್ನ ಕಳಿಬೇಕು. ಏನು ಬರ್ತದೆ ನೋಡ್ರಿ? CQ ಮೈನಸ್ QB. ಇಲ್ಲಿ ನೆಕ್ಸ್ಟ್ ನೋಡ್ರಿ, ನಮಗಿಲ್ಲಿ CP ಬೇಕಾಗ್ಯದ, ಅದಕ್ಕೆ CP ಅನ್ನ ಅಷ್ಟೇ ಇಡ್ತೀನಿ. ಮೈನಸ್ಸಿಗೆ ಮೈನಸ್. ಇಲ್ಲಿ AP ಅಂದ್ರೆ ಏನು ಬರಿಬೋದು ನೋಡ್ರಿ? ಇಲ್ಲಿ AR ಅಂತ ಬರಿಬೋದಾ? ಯಾಕಂದ್ರೆ ಅವೆರಡು ಸಮ ಅದಾವಂತದವ. ಇಲ್ಲಿ AR ಅದ, ಇಲ್ಲಿ ಪ್ಲಸ್ AR ಅದ. AR KR ಬರಿತೀನಿ. ಯಾಕೆ AR KR ಬರಿತೀನಿ ಅಂದ್ರೆ ಒಂದು ಪ್ಲಸ್ ಒಂದು ಮೈನಸ್ ಆಗಿ ಏನಾಗ್ತದೆ? ಇಲ್ಲಿ ಕ್ಯಾನ್ಸಲ್ ಆಗ್ತದೆ. ನಮಗೇನು ಲಾಸ್ಟಿಗೆ ಬೇಕಾಗ್ಯದ? ಇಲ್ಲಿ 2CP ಬೇಕಾಗ್ಯದ. CP ಅಷ್ಟೇ ಉಳಿಸ್ಕೋತೀನಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಪ್ಲಸ್ ಸಿ ಪ್ಲಸ್ ಬರಿತೀನಿ. RB ಅಂದ್ರೆ ಏನಂತ ಬರಿಬೋದು? ಇಲ್ಲಿ ನೋಡ್ರಿ, RB ಅಂದ್ರೆ ಏನು ಬರಿಬೋದು?
ಬಿ ಕ್ಯೂ ಅಥವಾ ಕ್ಯೂ ಬಿ ಅಂತ ಬರಿಬೋದಾ? ನೋಡ್ರಿ, ಒಂದು ಪ್ಲಸ್ ಬಿ ಕ್ಯೂ ಬಂತು, ಇಲ್ಲಿ ಮೈನಸ್ ಬಿ ಕ್ಯೂ ಅಥವಾ ಕ್ಯೂ ಬಿ ಅದು ಅಷ್ಟೇ ಇಟ್ಬಿಡ್ರಿ. ಅಂದ್ರೆ ಪ್ಲಸ್ ಮೈನಸ್ ಏನಾಗಿಬಿಡ್ತವ, ಕ್ಯಾನ್ಸಲ್ ಆಗ್ತವ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಪ್ಲಸ್ಸಿಗೆ ಪ್ಲಸ್ ಬರೀರಿ. ಸಿ ಕ್ಯೂ ಅಂದ್ರೆ ಏನದ ನೋಡ್ರಿ, ಸಿ ಕ್ಯೂ ಅಂದ್ರೆ ಏನದ, ಇಲ್ಲಿ ಸಿ ಪಿ ಅದ, ಸಿ ಪಿಗೆ ಸಿ ಪಿ ಬರ್ರಿ. ನೋಡ್ರಿ, ಮೈನಸ್ ಎ ಆರ್ ಪ್ಲಸ್ ಎ ಆರ್ ಕ್ಯಾನ್ಸಲ್ ಆಯ್ತು, ಪ್ಲಸ್ ಬಿ ಕ್ಯೂ ಮೈನಸ್ ಬಿ ಕ್ಯೂ ಕ್ಯಾನ್ಸಲ್ ಆಯ್ತು. ಲಾಸ್ಟ್ಗೆ ಏನು ಉಳಿತು, ಟು ಸಿ ಪಿ ಪ್ಲಸ್ ಸಿ ಪಿ ಏನಂತದ, ಟು ಸಿ ಪಿ. ಇಷ್ಟು ಬರದ್ರೆ ಅಂದ್ರೆ ನಿಮ್ಮ ಪ್ರೂಫ ಆತದ. ಇದಕ್ಕೆ 2 ಮಾರ್ಕ್ಸ್. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಇನ್ನೊಂದು ಪ್ರಶ್ನೆ ಅದ. ಓ ಕೇಂದ್ರವಾಗಿರುವ 2 ಏಕಕೇಂದ್ರೀಯ ವೃತ್ತಗಳನ್ನು ತ್ರಿಜ್ಯಗಳು 5 ಸೆಂಟಿಮೀಟರ್ ಮತ್ತು 3 ಸೆಂಟಿಮೀಟರ್ ಇರುವಂತೆ ರಚಿಸಿದೆ. ನೋಡ್ರಿ, ಏಕಕೇಂದ್ರ ಅಂದ್ರೇನು, ಕೇಂದ್ರ ಒಂದೇ ಆಗಿಟ್ಕೊಂಡು ಬೇರೆ ಬೇರೆ ವೃತ್ತಗಳನ್ನು ಹೇಳಿದ್ರೆ ಅದಕ್ಕೆ ಏನಂತ ಕರೀತಾರೆ, ಏಕಕೇಂದ್ರ ವೃತ್ತ ಅಂತ ಕರೀತಾರೆ. ಇದ್ರನ್ಯಾಗ ತ್ರಿಜ್ಯಗಳು ನೋಡ್ರಿ, ಸಣ್ಣದ ಎಷ್ಟದ, ಇಲ್ಲಿ ಸಣ್ಣದ ವೃತ್ತದ ತ್ರಿಜ್ಯ ಏನದ, 3 ಸೆಂಟಿಮೀಟರ್ ಅದ. ದೊಡ್ಡ ವೃತ್ತದ ತ್ರಿಜ್ಯ ಎಷ್ಟದ, ಇಲ್ಲಿ ನೋಡ್ರಿ 5 ಸೆಂಟಿಮೀಟರ್ ಅದ ಅಂತ ಹೇಳತ್ತಾರೆ. ಚಿತ್ರದಲ್ಲಿ ತೋರಿಸಿರುವಂತೆ ಚಿಕ್ಕ ವೃತ್ತವನ್ನು ಪಿ ಬಿಂದುವಿನಲ್ಲಿ ಸ್ಪರ್ಶಿಸುವಂತೆ. ನೋಡ್ರಿ, ಈ ಚಿಕ್ಕ ವೃತ್ತವನ್ನ ಪಿ ಬಿಂದುವಿನಲ್ಲಿ ಸ್ಪರ್ಶಿಸುವಂತೆ ಹೇಳದ ದೊಡ್ಡ ವೃತ್ತದ ಜಾದ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ದೊಡ್ಡ ವೃತ್ತದ ಜಾದ ಉದ್ದವನ್ನು ಕಂಡುಹಿಡಿಬೇಕಾಗಿತ್ತಂದ್ರ ನಿಮಗೆ ಅವಾಗ್ಲೇ ಫಾರ್ಮುಲಾ ಹೇಳಿದ್ದೆ. ದೊಡ್ಡ ವೃತ್ತದ ಜಾ ಯಾವುದು, ಎ ಬಿ ಏನದ, ಎ ಬಿಯ ಉದ್ದ ಇಸ್ ಈಕ್ವಲ್ ಟು ಫಾರ್ಮುಲಾ ಏನದ, ಅಂಡರ್ ರೂಟ್ ಆಫ್, ನೋಡ್ರಿ 2 ಅಂಡರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಹೇಳಿದ್ದೆ. ಇಲ್ಲಿ ಎ ಅಂದ್ರೇನು, ದೊಡ್ಡ ವೃತ್ತದ ತ್ರಿಜ್ಯ, ಬಿ ಅಂದ್ರೇನು, ಸಣ್ಣ ವೃತ್ತದ ತ್ರಿಜ್ಯ. ಇಲ್ಲಿ ನೋಡ್ರಿ, ಎ ಎಷ್ಟದ ಅಂದ್ರೆ ದೊಡ್ಡ ವೃತ್ತದ ತ್ರಿಜ್ಯ ಎಷ್ಟದ, 5 ಸೆಂಟಿಮೀಟರ್. ಬಿ ಅಂದ್ರೆ ಸಣ್ಣ ವೃತ್ತದ ತ್ರಿಜ್ಯ ಎಷ್ಟದ, 3 ಸೆಂಟಿಮೀಟರ್. ಈಸ್ ಈಕ್ವಲ್ ಟು, ಇಲ್ಲಿ ನೋಡ್ರಿ 2 ಬರೀರಿ. ಅಂಡರ್ ರೂಟ್ ಆಫ್ ಎ ಸ್ಕ್ವೇರ್ ಅಂದ್ರೇನು, 5 ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೇನು, 3 ಸ್ಕ್ವೇರ್. ಈಸ್ ಈಕ್ವಲ್ ಟು, ಇಲ್ಲಿ 2ಕ್ಕೆ 2 ಬರೀತೀರಿ. ಅಂಡರ್ ರೂಟ್ ಆಫ್ 5 5 ಎಷ್ಟು ಆಗ್ತದ, 25 ಮೈನಸ್ 3 3 ಎಷ್ಟು, 9. ಈಸ್ ಈಕ್ವಲ್ ಟು, ಇಲ್ಲಿ ನೋಡ್ರಿ 2ಕ್ಕೆ 2 ಬರೀತೀರಿ. ಅಂಡರ್ ರೂಟ್ ಆಫ್ 25 9 ಹೋದ್ರೆ ಎಷ್ಟು, 16. ಈಸ್ ಈಕ್ವಲ್ ಟು, ಇಲ್ಲಿ 2ಕ್ಕೆ 2 ರೂಟ್ 16 ಅಂದ್ರೆ ಏನು ಬರೀಬೋದು, ಇಲ್ಲಿ ಗುಣಾಕಾರ ಚಿಹ್ನೆ ಇರ್ತದೆ, ಇಂಟು ರೂಟ್ 16 ಅಂದ್ರೆ 4 4 2 ಎಷ್ಟು, 8 ಸೆಂಟಿಮೀಟರ್. ಅಂದ್ರೆ ಎ ಬಿಯ ಉದ್ದ ಎಷ್ಟಂದ್ರೆ 8 ಸೆಂಟಿಮೀಟರ್. ಇಷ್ಟು ಬರೋದಂದ್ರೆ ನಿಮಗೆ 2 ಮಾರ್ಕ್ಸ್. ಇದನ್ನು ಪೈಥಾಗೋರಸ್ ಪ್ರಮೇಯ ಉಪಯೋಗ ಮಾಡ್ಕೊಂಡು ಮಾಡ್ಬೋದು. ಅದ್ರ ಲೆಕ್ಕ ಏನಾಗ್ತದ, ಸ್ವಲ್ಪ ದೊಡ್ಡದಾಗ್ತದ. ಅದಕ್ಕೋಸ್ಕರ ಈ ಫಾರ್ಮುಲಾವನ್ನು ನೀವು ನೆನಪಿಡ್ರಿ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂಥ ಇನ್ನೊಂದು ಪ್ರಶ್ನೆ ಅದ ನೋಡ್ರಿ. ಚಿತ್ರದಲ್ಲಿ ಓ ಕೇಂದ್ರವುಳ್ಳ ವೃತ್ತದಲ್ಲಿ ಎ ಬಿ ವ್ಯಾಸವಾಗಿದೆ. ಎ ಬಿ ಅನ್ನೋದೇನಿದು ವ್ಯಾಸ ಆಗಿದೆ ಮತ್ತು ಎ ಪಿ ಯು ಎ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವಾಗಿದೆ. ನೋಡ್ರಿ, ಎ ಪಿ ಯು ಈ ಎ ಬಿಂದುವಿನಲ್ಲಿ ಎಳೆದ ಏನದ, ಸ್ಪರ್ಶಕವಾಗಿದೆ ಅಂತ ಹೇಳ್ಯಾರ. ಹಂಗಿತ್ತಂದ್ರ ಕೋನ ಓ ಸಿ ಬಿ ಇಸ್ ಈಕ್ವಲ್ ಟು 25 ಡಿಗ್ರಿ. ಓ ಸಿ ಬಿ ಎಷ್ಟದ ಅಂತ ಹೇಳ್ಯಾರ, 25 ಡಿಗ್ರಿ. ಆದರೆ ಎ ಪಿ ಬಿ ಅನ್ನು ಕಂಡುಹಿಡಿಯಿರಿ. ನೋಡ್ರಿ, ಎ ಪಿ ಬಿ ಈ ಕೋನವನ್ನ ಕಂಡುಹಿಡಿಯಿರಿ ಅಂತ ಕೇಳಕತ್ತಾರ. ಈ ಕೋನವನ್ನು ಕಂಡುಹಿಡಿಬೇಕಾದ್ರೆ ಫಸ್ಟ್ ನೋಡ್ರಿ, ಈ ಚಿತ್ರವನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಇಲ್ಲಿ ನೋಡ್ರಿ, ಓ ಬಿ ಇಸ್ ಈಕ್ವಲ್ ಟು ಓ ಸಿ ಅಂತ ಬರಿಬೋದಾ? ನೋಡ್ರಿ, ಓ ಬಿ ಇಸ್ ಈಕ್ವಲ್ ಟು ಓ ಸಿ ಅಂತ ಬರಿಬೋದು. ಯಾಕಂದ್ರೆ ಒಂದೇ ವೃತ್ತದ ತ್ರಿಜ್ಯಗಳು ಏನಾಗಿರ್ತಾವ, ಸಮವಾಗಿರ್ತಾವ. ಒಂದೇ ವೃತ್ತದ ತ್ರಿಜ್ಯಗಳು. ಹಂಗಿತ್ತಂದ್ರ ಇಲ್ಲಿ ನೋಡ್ರಿ, ಓ ಸಿ ಮತ್ತು ಓ ಬಿ ಒಂದು ತ್ರಿಭುಜದ 2 ಬಾಹುಗಳು ಸಮವಾಗಿದ್ವು ಅಂದ್ರ ಅವುಗಳ ಕೋನಗಳು ಏನಾಗಿರ್ತಾವ, ಪರಸ್ಪರ ಏನಾಗಿರ್ತಾವ, ಸಮ ಆಗಿರ್ತಾವ. ಅಂದ್ರೆ ಹೆಂಗ್ ಬರಿಬೋದು ನೋಡ್ರಿ, ಕೋನ ಓ ಸಿ ಬಿ ಇಸ್ ಈಕ್ವಲ್ ಟು ಕೋನ ಸಿ ಬಿ ಓ.
ಸಿ ಬಿ ಓ ಅಂದ್ರೇನು? ಸಮ ದ್ವಿಬಾಹು ತ್ರಿಭುಜ. ನೆಕ್ಸ್ಟ್ ನೋಡ್ರಿ, ನಮಗೇನು ಬೇಕಾಗ್ಯದ? ಎ ಪಿ ಬಿ ಬೇಕಾಗ್ಯದ. ಅಂದ್ರೆ ಎ ಪಿ ಬಿ ಬೇಕಾಗ್ಯದ. ಅದ್ರ ಸಲ ನಾ ಏನು ಮಾಡ್ತೀನಿ ಅಂದ್ರೆ ತ್ರಿಭುಜ ಎ ಪಿ ಬಿ ಅನ್ನ ಪರಿಗಣನೆಗೆ ತೋತೀನಿ. ತ್ರಿಭುಜ ಎ ಪಿ ಬಿ ಯಲ್ಲಿ ನಿಮಗೆ ಆಲ್ರೆಡಿ ಗೊತ್ತದ, ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟು? 180 ಡಿಗ್ರಿ. ಇಲ್ಲಿ ನೋಡ್ರಿ, ಕೋನ ಎ ಪಿ ಬಿ ಪ್ಲಸ್ ನೋಡ್ರಿ ಎ ಪಿ ಬಿ ಪ್ಲಸ್ ನೆಕ್ಸ್ಟ್ ಪಿ ಬಿ ಎ, ಕೋನ ಪಿ ಬಿ ಎ ಪ್ಲಸ್ ಕೋನ ಬಿ ಎ ಪಿ, ಕೋನ ಬಿ ಎ ಪಿ ಈಸ್ ಈಕ್ವಲ್ ಟು ಎಷ್ಟು? 180 ಡಿಗ್ರಿ. ನಮಗೇನು ಬೇಕಾಗ್ಯದ? ಎ ಪಿ ಬಿ ಬೇಕಾಗ್ಯದ. ಅದಕ್ಕೋಸ್ಕರ ಅದು ಅಷ್ಟೇ ಇಡ್ತೀನಿ. ಕೋನ ಎ ಪಿ ಬಿಗೆ ಎ ಪಿ ಬಿ ಪ್ಲಸ್ ಕೋನ ಪಿ ಬಿ ಎ ಎಷ್ಟು ನೋಡ್ರಿ? ಕೋನ ಪಿ ಬಿ ಎ ಇನ್ನೇಗರ ಕಂಡುಹಿಡಿದೀವಿ. ಎಷ್ಟು ಬಂದದಿಲ್ಲಿ? 25 ಡಿಗ್ರಿ ಪ್ಲಸ್ ನೆಕ್ಸ್ಟ್ ನೋಡ್ರಿ, ಕೋನ ಬಿ ಎ ಪಿ ಎಷ್ಟು ನೋಡ್ರಿ? ಬಿ ಎ ಪಿ ಎಷ್ಟಿರ್ತದಂದ್ರೆ 90 ಡಿಗ್ರಿ ಇರ್ತದೆ. ಯಾವಾಗಲೂ ಬಾಹ್ಯ ಬಿಂದುವಿನಿಂದ ಸ್ಪರ್ಶಕ ಕೆಳದಿದ್ವಿ ಅಂದ್ರೆ ತ್ರಿಜ್ಯದ ಕೂಡ ಎಷ್ಟು ಡಿಗ್ರಿ ಇರ್ತದೆ? ಇಲ್ಲಿ 90 ಡಿಗ್ರಿ ಇರ್ತದೆ. ನಿಮ್ಗೆ 1ನೇ ಪ್ರಮೇಯದ ಪ್ರಕಾರ ಗೊತ್ತದ. ಈಸ್ ಈಕ್ವಲ್ ಟು 180ಕ್ಕೆ 180 ಡಿಗ್ರಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಕೋನ ಎ ಪಿ ಬಿಗೆ ಕೋನ ಎ ಪಿ ಬಿ ಅಷ್ಟೇ ಬರೀರಿ, ಪ್ಲಸ್ಸಿಗೆ ಪ್ಲಸ್ ಬರೀರಿ. ಇಲ್ಲಿ ನೋಡ್ರಿ, 90ಕ್ಕೆ 25 ಕೂಡಿಸಿದ್ರೆ ಎಷ್ಟು ಆಗ್ತದ? 115 ಈಸ್ ಈಕ್ವಲ್ ಟು 180 ಡಿಗ್ರಿ ಆಗ್ತದೆ. ನಿಮಗೆ ಎ ಪಿ ಬಿ ಬೇಕಾಗ್ಯದ, ಪ್ಲಸ್ ಹೋದ್ರೆ ಏನಾಗ್ತದ? ವೆರಿ ಗುಡ್, ಮೈನಸ್ ಆಗ್ತದ. ಕೋನ ಎ ಪಿ ಬಿ ಈಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 115 ಈಸ್ ಈಕ್ವಲ್ ಟು ಎಷ್ಟು ಬರ್ತದಂದ್ರೆ 65 ಡಿಗ್ರಿ ಬರ್ತದೆ. ಅಂದ್ರೆ ಕೋನ ಎ ಪಿ ಬಿ ಈಸ್ ಈಕ್ವಲ್ ಟು ಎಷ್ಟು? 65 ಡಿಗ್ರಿ. ಇಷ್ಟು ಬರೋದಂದ್ರೆ ನಿಮಗೆ 2 ಮಾರ್ಕ್ಸ್ ಬರ್ತದೆ. ವಿದ್ಯಾರ್ಥಿಗಳೇ, ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಮತ್ತು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.